ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈ ವರ್ಷ ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಇರುವ ವಿಚಾರ ನಿಮ್ಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಒಂದಿಷ್ಟು ರಾಜಕೀಯ ವಿಶ್ಲೇಷಣೆಯನ್ನ ಮಾಡೋಣ. ಎಸ್, ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಕಣ ಈಗ ಜಾತಿ ರಾಜಕಾರಣದಿಂದ ರಂಗೇರುವ ಸುಳಿವು ದೊರೆತಿದೆ. ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಮತ್ತು ಮುಸ್ಲಿಂ ನಾಯಕರ ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ. ಹೌದು, ಇದೇ ಸಮಯವನ್ನ ಸರಿಯಾಗಿ ಬಳಸಿಕೊಂಡಿರುವ ಬಿಜೆಪಿ ಕಾಂಗ್ರೆಸ್ನ ಭದ್ರಕೋಟೆಯಲ್ಲೇ ಅಹಿಂದ ದಾಳವನ್ನ ಉರುಳಿಸಿದೆ. ಅಹಿಂದ ಸಮುದಾಯಕ್ಕೆ ಮಣೆ ಹಾಕುವ ಮೂಲಕ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಕನ್ನ ಹಾಕಲು ತಂತ್ರ ರೂಪಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಂದರೆ ಶಾಮನೂರು ಕುಟುಂಬದ ಪ್ರಭಾವದ ಪ್ರದೇಶ. ಆದರೆ ಇದೀಗ ಇಲ್ಲಿ ಅಲ್ಪಸಂಖ್ಯಾತರು ಬಂಡಾಯದ ಸ್ವರ ಎತ್ತಿದ್ದಾರೆ. ನಮ್ಮ ಮತ ಬೇಕು, ಆದರೆ ನಮಗೆ ಅಧಿಕಾರ ಬೇಡವೆ ಎಂಬ ಪ್ರಶ್ನೆಯನ್ನ ಮುಸ್ಲಿಂ ಮುಖಂಡರು ಮುಂದಿಟ್ಟಿದ್ದಾರೆ. ಕಾಂಗ್ರೆಸ್ ಲಿಂಗಾಯತ ವರ್ಸಸ್ ಮುಸ್ಲಿಂ ಒಳಜಗಳದಲ್ಲಿ ತೊಡಗಿರುವಾಗ ಬಿಜೆಪಿ ಶಾಂತವಾಗಿ ತನ್ನ ದಾಳವನ್ನ ಉರುಳಿಸ್ತಾ ಇದೆ. ದಾವಣಗೆರೆಯಲ್ಲಿ ನಿರ್ಣಾಯಕವಾಗಿರುವ ಹಿಂದುಳಿದ ವರ್ಗಗಳು ಮತ್ತು ದಲಿತ ಮತಗಳನ್ನ ಸೆಳೆಯಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ. ಈ ಬಾರಿ ಅಹಿಂದ ಸಮುದಾಯದ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡುವ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇದರ ಮೂಲಕ ಕಾಂಗ್ರೆಸ್ ಮತಗಳನ್ನ ವಿಭಜಿಸಿ ಶಾಮನೂರು ಕೋಟೆಯನ್ನ ಭೇದಿಸುವುದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ಇನ್ನು ಜಿಲ್ಲೆಯಲ್ಲಿ ಬಿಜೆಪಿ ಒಳಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಬಣ ಮತ್ತು ಎಂಪಿ ರೇಣುಕಾಚಾರ್ಯ ಬಣದ ನಡುವೆ ಭಿನ್ನ ಮತಗಳಿರುವುದು, ಭಿನ್ನ ಮತದ ಲಾಭವನ್ನ ಈ ಹಿನ್ನೆಲೆ ರಾಜ್ಯ ನಾಯಕರು ಎರಡು ಬಣಗಳಿಗೂ ಸಮನಾಗಿ ಹೊಂದಿಕೊಂಡಿರುವ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹೆಸರನ್ನ ಅಂತಿಮಗೊಳಿಸಿ ಒಗ್ಗಟ್ಟು ಸಾಧಿಸುವ ಪ್ರಯತ್ನಿಸಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ ಅಲ್ಲಿ ಅಹಿಂದ ಮತಗಳೇ ಪ್ರಮುಖವಾಗಿವೆ. ಹೌದು, ಒಟ್ಟು 2,31,674 ಅಲ್ಲಿ ಮತದಾರರಿದ್ದಾರೆ. ಇವರಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಸ್ಲಿಂ 64,246 ಮತದಾರರಾದ್ರೆ ಲಿಂಗಾಯತರು 37,845. ಇನ್ನು ST ನೋಡೋದಾದ್ರೆ 31,000. ST ಮೀನ್ಸ್ ನಾಯಕರುಗಳು, ಅವರದ್ದು 31,729. ಇನ್ನು SC ಅಂದ್ರೆ ಎಲ್ಲ ಒಳಜಾತಿಗಳನ್ನ ನೋಡೋದಾದ್ರೆ 29,106. ಇನ್ನು ಕುರುಬ 16,854 ವೋಟು. ಇನ್ನು ಮರಾಠರು 14,868 ವೋಟು. ಇನ್ನು ಉಪ್ಪಾರರು ನೋಡೋದಾದ್ರೆ 8,352. ಇನ್ನು ಜೈನರು 5,386 ಹಾಗೂ ಇತರ ಸಮುದಾಯಗಳ ವೋಟು 23,300 ಮತಗಳಿವೆ. ಅಹಿಂದ ಸಮುದಾಯವೇ ನಿರ್ಣಾಯಕ ಆಗತ್ತಾ? ಹೌದು, ಈ ಪೈಕಿ ಅಹಿಂದ ಸಮುದಾಯವೇ ನಿರ್ಣಾಯಕವಾಗಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರು ಮತ್ತು ಶಾಮನೂರು ಕುಟುಂಬದ ನಡುವೆ ನಡೆಯುತ್ತಿರುವ ಟಿಕೆಟ್ ಪೈಪೋಟಿ ಪಕ್ಷಕ್ಕೆ ತಲೆನೋವಾಗಿದ್ದು, ಈ ಒಳಜಗಳದ ಲಾಭ ಪಡೆಯಲು ಬಿಜೆಪಿ ಮುಂದಾಗಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಎಂಬಂತೆ ಈ ಬಾರಿ ರಾಜಕೀಯ ಸಮೀಕರಣ ಬದಲಾಗುತ್ತದೆಯೇ ಎನ್ನುವುದು ಕುತೂಹಲ ಮೂಡಿಸಿದೆ. ಒಟ್ಟಲ್ಲಿ ಕಾಂಗ್ರೆಸ್ನ ಒಳಜಗಳ ಮತ್ತು ಲಿಂಗಾಯತ್ ಮುಸ್ಲಿಂ ಮತಗಳ ವಿಭಜನೆಯ ಲಾಭ ಪಡೆಯಲು ಬಿಜೆಪಿ ಸಜ್ಜಾಗಿದೆ. ಬಿಜೆಪಿಯ ಅಹಿಂದ್ ತಂತ್ರಕ್ಕೆ ಮತದಾರರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ? ಶಾಮನೂರು ಕೋಟೆ ಉಳಿಯುತ್ತೋ ಅಥವಾ ಅಹಿಂದ್ ಅಲೆಗೆ ಉರುಳುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.